ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿ ನೋ ದೇವಿ ದುರ್ಗೇ ದೇವಿ ನಮಸ್ತತೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಜುಲೈ ತಿಂಗಳಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತೆ, ಜುಲೈ ತಿಂಗಳಲ್ಲಿರ್ತಕ್ಕಂತಹ ಗ್ರಹಗತಿಗಳಿಗೆ ಅನುಸಾರವಾಗಿ ಮಕರ ರಾಶಿಯವರು ಯಾವ ರೀತಿಯಾದಂತಹ ಯಾವ ಮಾರ್ಗದಲ್ಲಿ ಹೋದರೆ ಅವರ ಜೀವನ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗುತ್ತೆ, 4 ಕಾಸು ಹಣವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ, ಕೈಗೊಂಡಂತಹ ಕೆಲಸಗಳಲ್ಲಿ ಯಶಸ್ವಿಯಾಗುವುದಕ್ಕೆ ಸಾಧ್ಯ ಆಗುತ್ತೆ, ಮಾಡತಕ್ಕಂತಹ ಪ್ರಯತ್ನದಲ್ಲಿ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ನಾವು ಮಾಸ ಭವಿಷ್ಯದಲ್ಲಿ ತಿಳಿದುಕೊಳ್ಳಬೇಕು. ಇದಕ್ಕೆ ಪ್ರಮುಖವಾಗಿ ಗ್ರಹಗತಿಗಳು ಚೆನ್ನಾಗಿದ್ದರೆ ಮಾತ್ರ ಅವೆಲ್ಲ ಸಾಧ್ಯ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಇದ್ದಾನೆ, ಕುಜ 5ನೇ ಮನೆಯಲ್ಲಿ ಇರತಕ್ಕಂಥದ್ದು, 6ನೇ ಮನೆಯಲ್ಲಿ ರವಿ ಮತ್ತು ಬುಧನ ಸ್ಥಿತಿ ವಕ್ರಿಯಾಗಿದ್ದಾನೆ ಬುಧ. ಮಕರ ರಾಶಿಯವರಿಗೆ 7ನೇ ಮನೆಗೆ ಗುರು ಬಂದಿದ್ದರಿಂದ ಸಂಪೂರ್ಣವಾದಂತಹ ಗುರುಬಲ ಬಂದಿದೆ. ಜೊತೆಯಲ್ಲಿ 8ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಇರತಕ್ಕಂಥದ್ದು. ಮಕರ ರಾಶಿಗೆ 2ನೇ ರಾಶಿಯಾದಂತಹ ಕುಂಭರಾಶಿಯಲ್ಲಿ ರಾಹು ಇರುವಂತಹದ್ದು. ಇದೆಲ್ಲೂ ಕೂಡ ಪ್ರಮುಖವಾಗಿ ಈ ತಿಂಗಳ ಗ್ರಹ ಸ್ಥಿತಿಗಳು. ಪ್ರಾರಂಭದಲ್ಲಿ ಕೆಲಸ ಗ್ರಹಗಳೆಲ್ಲ ಹಿಂದೆ ಇರುತ್ತೆ, ಆದರೆ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ದಿನಗಳ ಯಾವ ಗ್ರಹ ಸ್ಥಿತಿ ಇದೆ ಅದನ್ನತಕ್ಕಂಥದ್ದು ಆಧಾರದ ಮೇಲೆ ಮಾಸ ಭವಿಷ್ಯವನ್ನು ನಾವು ಹೇಳಬೇಕಾಗುತ್ತೆ. ಮಕರ ರಾಶಿಯವರಿಗೆ ಇಲ್ಲಿವರೆಗೆ ಗುರುಬಲ ಇರಲಿಲ್ಲ, 7.5 ನಡೀತಾ ಇತ್ತು ಹಿಂದೆ. ಈ ಎಲ್ಲ ಕಷ್ಟಗಳನ್ನು ಎಷ್ಟೋ ಅನುಭವಿಸಿದ್ದಾರೆ. ಆದರೆ ಈಗ ಒಂದು ಸುಸಮಯ, ಒಳ್ಳೆಯ ಸಮಯ ಬಂದಿದೆ ಮಕರ ರಾಶಿಯವರಿಗೆ ಅಂತೇಳಿ ಹೇಳಬೇಕಾಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂತಹ ಒಂದು ವಿಶೇಷವಾದಂತಹ ಸಮಯ ಇದು. ಯಾಕೆಂದರೆ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಗುರು ಬಂದಿರುವುದರಿಂದ ಮಕರ ರಾಶಿಯನ್ನೇ ಅವನು ನೋಡ್ತಾ ಇದ್ದಾನೆ 7ನೇ ಮನೆಯಲ್ಲಿ. ಗುರುಬಲ ಬಂದು ಆ ಮೂಲಕ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ವಿ ಆಗ್ತೀರ. ಯಾಕೆಂದರೆ ಧರ್ಮಕಾರಕನೂ ಹೌದು, ಧನಕಾರಕನು ಗುರುಗ್ರಹವೇ, ಸಂತಾನಕಾರಕನು ಅವನೇ, ಕರ್ಮಕಾರಕನು ಕೂಡ ಗುರುಗ್ರಹವೇ. ಹೀಗೆ ಈ ಗುರುವಿನ ಒಂದು ಪ್ರಭಾವ ಮಕರ ರಾಶಿಯ ಮೇಲೆ ತನ್ನ ನೀಚ ಸ್ಥಾನ, ಉಚ್ಚ ರಾಶಿಯಿಂದ ನೀಚ ಸ್ಥಾನವನ್ನು ಗುರು ನೋಡ್ತಾ ಇರ್ತಾನೆ. ಮಕರ ರಾಶಿ ಗುರುವಿಗೆ ನೀಚ ಸ್ಥಾನ ಆಗುತ್ತೆ. ಉಚ್ಚ ರಾಶಿಯಿಂದ ತನ್ನ ನೀಚ ರಾಶಿಯನ್ನು ನೋಡಿ, ಅಂದರೆ ಆ ರಾಶಿಯವರಿಗೆ ಗುರುಬಲ ಬಂದಾಗ ಅದು ವಿಶೇಷವಾದಂತಹ ಒಂದು ಗುರುಬಲ ಅಂತೇಳಿ ಹೇಳ್ತಾರೆ. ಅಂದರೆ ಅದು ನೀವು ನಿರೀಕ್ಷೆಗೂ ಮೀರಿ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತೇಳಿ ಅರ್ಥ. ಅಂದರೆ ಅದಕ್ಕೆ ಸರಿಯಾಗಿ ನಾವು ಜೀವನವನ್ನು ರೂಪಿಸಿಕೊಂಡು ಅದಕ್ಕೆ ಸರಿಯಾಗಿ ಜೀವನ ಮಾಡಬೇಕಾಗುತ್ತೆ ಅಷ್ಟೇ. ಅಂದರೆ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಆರ್ಥಿಕವಾದ ಪರಿಸ್ಥಿತಿ ಚೆನ್ನಾಗಿ ಸುಧಾರಿಸುತ್ತೆ ಅಂದರೆ ಅದಕ್ಕೆ ಮೂರಕವಾಗಿ ನಮ್ಮ ಪ್ರಯತ್ನ, ಮನುಷ್ಯ ಪ್ರಯತ್ನ ತುಂಬ ಮುಖ್ಯ. ನಾವು ಸುಮ್ಮನೆ ಕೂತಿದ್ರೆ ಯಾವ ಗುರುಬಲ ಚೆನ್ನಾಗಿದೆ ಅಂತೇಳಿ ನಾವು ಕೂತ ಜಾಗಕ್ಕೆ ಎಲ್ಲ ಸೌಕರ್ಯಗಳು ಬರುವುದಿಲ್ಲ. ಗುರುಬಲ ಚೆನ್ನಾಗಿದೆ ಅಂದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಪ್ರಯತ್ನ ಮಾಡುವುದಕ್ಕೆ ಅಂತ ಒಂದು ಮೋಟಿವೇಶನ್ ಗುರುಗ್ರಹ ಕೊಡ್ತಾನೆ. ಆದರೆ ನಮ್ಮ ಪ್ರಯತ್ನ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಇದ್ದಾಗ, ಕ್ರಮಬದ್ಧವಾಗಿ ಇದ್ದಾಗ, ಶ್ರದ್ಧೆ ವಹಿಸಿ ನಾವು ಕೆಲಸವನ್ನು ಮಾಡಿದಾಗ, ಗುರುಬಲ ಇದ್ದಾಗ ಅದಕ್ಕೆ ನಾವು ಅಂದುಕೊಂಡಂತೆ ಪೂರ್ಣ ಫಲ ನಮಗೆ ಸಿಗುತ್ತೆ ಅಂತೇಳಿ ಅರ್ಥ. ಅದರಿಂದ ಇದು ಯಾವುದೇ ಕ್ಷೇತ್ರದಲ್ಲಿ ಇದ್ದಾಗ ನಾವೊಂದು ವ್ಯಾಪಾರ ವ್ಯವಹಾರವನ್ನು ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅಂತಹ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಇಲ್ಲಿವರೆಗೆ ಇಲ್ಲದೇ ಇರತಕ್ಕಂತಹ ಒಂದು ಲಾಭ, ಇಲ್ಲಿವರೆಗೆ ಅವರು ನೋಡಿರದೇ ಇರತಕ್ಕಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿ, ಅನಿರೀಕ್ಷಿತವಾದಂತಹ ಕೆಲವೊಂದು ಧನ ಲಾಭ ಆಗತಕ್ಕಂಥದ್ದು, ಇಂತಹದ್ದೆಲ್ಲ ಮಕರ ರಾಶಿಯವರಿಗೆ ಅವರ ಸ್ವಂತ ಉದ್ಯಮದಲ್ಲಿ ಉಂಟಾಗುತ್ತೆ. ಪಾರ್ಟ್ನರ್ಶಿಪ್ ಇದ್ದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಎಷ್ಟೋ ಜನ. ಹಣಕಾಸಿನ ಅಡೆತಡೆಗಳಿದ್ದರೂ ಯಾರ ಹೊಸ ಹೂಡಿಕೆದಾರರು ಬಂದು ಆ ಮೂಲಕ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗತಕ್ಕಂಥದ್ದು, ಇವೆಲ್ಲ ಪ್ರಮುಖವಾಗಿ ಈ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಅನುಭವಕ್ಕೆ ಬರುತ್ತೆ. ಜೊತೆಯಲ್ಲಿ 2ನೇ ಮನೆಯಲ್ಲಿ ರಾಹು ಇರುವುದರಿಂದ ಕುಟುಂಬ ಇವೆಲ್ಲ ಚೆನ್ನಾಗಿಯೇ ಇದೆ. ಅಂದರೆ ಎಲ್ಲಕ್ಕೂ ಸಮಾಧಾನ, ಮನಃಶಾಂತಿ ತುಂಬ ಮುಖ್ಯ. ಕುಟುಂಬದಲ್ಲಿ ಕೆಲವೊಂದು ಮನಸ್ತಾಪಗಳು ಚಿಕ್ಕ ಪುಟ್ಟದು ಉಂಟಾಗಬಹುದು, ಅದೇನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ. ಎಲ್ಲವೂ ಕೂಡ ಒಂದು ಸಮಾನವಾದಂತಹ ಮನಸ್ಸಿನಿಂದ ಸ್ವೀಕರಿಸಿ ಆ ಮೂಲಕ ಜೀವನವನ್ನು ಕೆಲವೊಂದು ಸಮಯದಲ್ಲಿ ಮಾಡಬೇಕಾಗುತ್ತೆ. ಈ ಚೆನ್ನಾಗಿ ಹಣ ಬರುತ್ತೆ, ಬಂದಂತಹ ಹಣವನ್ನು ಉಳಿಸ್ತಕ್ಕಂಥದ್ದು ಕೂಡ ಅಷ್ಟೇ ತುಂಬ ಮುಖ್ಯ. ಕೆಲವೊಂದು ಅನಾವಶ್ಯಕವಾದಂತಹ ದುಂದು ವೆಚ್ಚಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಯೋಚಿಸಿ ಹಣವನ್ನು ಖರ್ಚು ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು. ಅಂದರೆ ಹಣವನ್ನು ಕೂಡಿಡುವುದಕ್ಕೆ ಆಪದ್ದನ ಅಂಥೇಳಿ, ಆಪತ್ಕಾಲದಲ್ಲಿ ನಿಮ್ಮ ಹಣ ನಿಮ್ಮ ರಕ್ಷಣೆಗೆ ಬರುತ್ತೆ. ಅದರಿಂದ ಹಣವನ್ನು ಉಳಿಸ್ತಕ್ಕಂಥದ್ದು ಕೂಡ ಆ ಕಡೆ ನಿಮ್ಮ ಗಮನವನ್ನು ಕೊಡಿ. ಈ ಷೇರು ವ್ಯವಹಾರದಲ್ಲಿ ಒಂದು ಉತ್ತಮವಾದಂತಹ ಲಾಭ ಉಂಟಾಗಬಹುದು.
ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಒಳ್ಳೆಯ ಸಮಯ ಇದು. ಜೊತೆಯಲ್ಲಿ ವಿಶೇಷವಾಗಿ ರಾಶ್ಯಾಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಇದ್ದಾಗ, ಅವನು ರಾಶ್ಯಾಧಿಪತಿಯೂ ಆದಾಗ ಕೆಲವೊಂದು ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಅದರಿಂದ ಎಲ್ಲ ಅಂಶಗಳು ಪೂರಕವಾಗಿ ಇರುವುದರಿಂದ ಹೊಸದಾಗಿ ವ್ಯಾಪಾರ, ಉದ್ದಿಮೆ ಇವುಗಳನ್ನು ಸ್ಥಾಪನೆ ಮಾಡುವುದಕ್ಕೆ, ಅದರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿ ಪಡಿಸುವುದಕ್ಕೆ ಉತ್ತಮವಾದಂತಹ ಮಾಸ ಅದು ಜುಲೈ ತಿಂಗಳು ಅಂತೇಳಿ ಹೇಳಬಹುದು. ಇನ್ನು ಸರ್ಕಾರಿ ಕೆಲಸಗಳನ್ನು ಮಾಡತಕ್ಕಂಥವರಿಗೂ ಕೂಡ ಒಳ್ಳೆಯ ಸಮಯ ಇದೆ. ಸರ್ಕಾರಿ ಒಂದು ಟೆಂಡರ್ ಏನಾದರೂ ಇದೆ, ಅಂತಹ ಟೆಂಡರ್ ನಿಮಗೆ ಸಿಗತಕ್ಕಂತಹ ಸಾಧ್ಯತೆಗಳು ಇದೆ. ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡತಕ್ಕಂಥವರಿಗೆ ಒಂದು ಒಳ್ಳೆಯ ಸಮಯ. ನಿಮ್ಮ ನಿರೀಕ್ಷೆಗೂ ಮೀರಿ ವ್ಯಾಪಾರ ವ್ಯವಹಾರ, ಈ ಭೂ ವ್ಯವಹಾರದಲ್ಲಿ ನೀವು ಅಭಿವೃದ್ಧಿಯನ್ನು ಇನ್ನು ಹೊಂದಿಕೊಂಡೇ ಇರೋದಿಲ್ಲ, ಹೀಗೆಲ್ಲ ಆಗುತ್ತೆ ಅಂತ. ಹೇಗೆ ಕೆಟ್ಟದು ನಾವು ಹೊಂದಿಕೊಳ್ಳದೆ ಅನಿರೀಕ್ಷಿತವಾಗಿ ಆಗುತ್ತೋ, ಅದೇ ರೀತಿ ಒಳ್ಳೆಯದು ಕೂಡ ಜೀವನದಲ್ಲಿ ಅನಿರೀಕ್ಷಿತವಾಗಿ ಆಗೇ ಆಗುತ್ತೆ. ಇದಕ್ಕೆ ಅದೃಷ್ಟ ಅಂತ ಹೇಳಿ ನಾವು ಹೇಳ್ತಕ್ಕಂಥದ್ದು. ಆ ರೀತಿಯಾದಂತಹ ಕೆಲವೊಂದು ಅನುಭವಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ. ಪ್ರಮುಖವಾಗಿ ವಿವಾಹದ ಒಂದು ವಿಷಯ ಅಂತ ತೆಗೆದುಕೊಂಡಾಗ ಎಷ್ಟೋ ಕುಟುಂಬಗಳಲ್ಲಿ ಸಮಸ್ಯೆ ಇದೆ. ವಿವಾಹದ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ, ಅನಾರೋಗ್ಯ ಸಮಸ್ಯೆ ಇದೆ, ಆಸ್ತಿ ವಿವಾದಗಳ ಸಮಸ್ಯೆ ಇದೆ. ಇದಕ್ಕೆಲ್ಲ ಕಾರಣ ಏನು? ಅವರ ರಾಶಿ ಒಂದೇ ಕಾರಣ ಅಲ್ಲ. ಒಂದು ಮನೆಯ ಮೇಲೆ ಒಬ್ಬೊಬ್ಬರು ಒಂದೊಂದು ರಾಶಿ ಇರುತ್ತೆ. ಮೂಲ ಜಾತಕವನ್ನು ನಾವು ಪರಿಶೀಲನೆ ಮಾಡಬೇಕು. ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ, ಮೂಲ ಜಾತಕದಲ್ಲಿ ಮಾರಕವಾದಂತಹ ದಶಾಭುಕ್ತಿಗಳೆಲ್ಲ ನಡೀತಾ ಇದ್ದರೆ, ನೀವು ಏನೇ ಮಾಡಿದರೂ ಜಾತಕ ಗುರುಬಲ ಬರಲಿ ಅಥವಾ ಬರದೇ ಇದ್ರೂ ಕೂಡ ಏನೂ ಅಭಿವೃದ್ಧಿ ಆಗೋದಿಲ್ಲ. ಗುರುಬಲ ಬಂದಿದೆ ಅಂತ ಹೇಳ್ತೀರಾ, ಆದರೆ ಏನು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಎಷ್ಟೋ ಜನಕ್ಕೆಲ್ಲ ಅಂತಹ ಸಂಶಯಗಳು ಇರುತ್ತೆ. ಯಾಕೆ ಅಂದರೆ ಕೇವಲ ಗುರುಬಲ ಬಂದ ತಕ್ಷಣ ಎಲ್ಲ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತೇಳಿ ಅರ್ಥ ಅಲ್ಲ. ಮಕರ ರಾಶಿ ಗುರುಬಲ ಚೆನ್ನಾಗಿ ಬಂದಿದೆ, ಆದರೆ ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ, ಪ್ರಬಲವಾದಂತಹ ದೋಷಗಳಿದ್ದರೆ, ನೀವು ಎಷ್ಟು ಗುರುಬಲ ಇದ್ದರೂ ಕೂಡ ಏನೂ ಪ್ರಯೋಜನ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ಮಾಸ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಮೂಲ ಜಾತಕವನ್ನು ಗಮನಿಸಿಕೊಳ್ಳಿ. ಇಲ್ಲೂ ಕೂಡ ಒಳ್ಳೆಯ ಸಮಯ ಇದೆ. ಅದನ್ನು ಈ ಒಳ್ಳೆಯ ಸಮಯದಲ್ಲಿ ಸರಿಯಾಗಿ ಪ್ಲಾನ್ ಮಾಡಿದರೆ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೆ. ಇದೊಂದು ಗೋಲ್ಡನ್ ಟೈಮ್ ಅಂತ ಹೇಳ್ತಾರಲ್ಲ, ಅಂತಹದ್ದು ಒಂದು ವಿಶೇಷವಾಗಿ ಅಂದರೆ ಅಮೃತಗಳಿಗೆ, ವಿಷಯಗಳಿಗೆ ಹೇಗಿರುತ್ತೋ ಅಮೃತಗಳಿಗೂ ಹಾಗೇ ಇರುತ್ತೆ. ಒಂದು ಉತ್ತಮವಾದಂಥ ಸಮಯ ಬಂದಿರೋದರಿಂದ ಮೂಲ ಜಾತಕವನ್ನು ಕೂಡ ನಾವು ಗಮನಿಸಿಕೊಂಡು, ಇದನ್ನು ಕೂಡ ನಾವು ತಿಳಿದುಕೊಂಡು, ಆ ಮೂಲಕ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನತಕ್ಕಂತಹ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಮುಂದುವರೆದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮಕರ ರಾಶಿಗೆ ಅಭಿವೃದ್ಧಿ ಆಗಿಯೇ ಆಗುತ್ತೆ. ಅದರಿಂದ ಇದನ್ನು ಪ್ರಮುಖವಾಗಿ ಗಮನಿಸಿಕೊಳ್ಳಬೇಕಾಗತ್ತೆ. ವಿವಾಹದ ಕೆಲವೊಂದು ಪ್ರಯತ್ನಗಳು, ಗುರು ಚೆನ್ನಾಗಿ ಇರುವುದರಿಂದ ಎಷ್ಟೋ ವರ್ಷಗಳಿಂದ ಮದುವೆ ಆಗದೇ ಇರತಕ್ಕಂಥವರಿಗೆ ಮದುವೆ ಆಗುತ್ತೆ. ಮದುವೆಯ ಪ್ರಯತ್ನ ಅನ್ನತಕ್ಕಂಥದ್ದು ಫಲವನ್ನು ಕೊಡುತ್ತೆ. ಅವಿವಾಹಿತರ ಯಾರೇ ಇದ್ದರೆ ಎಷ್ಟೇ ವರ್ಷ ಆಗಿರಲಿ, ನೀವು ಸ್ವಲ್ಪ ಸರಿಯಾದ ಮೂಲ ಜಾತಕದಲ್ಲಿ ದೋಷ ಪರಿಹಾರ ಮಾಡಿಕೊಳ್ಳಿ. ಈ ತಿಂಗಳಲ್ಲಿ ಅಂದರೆ ಈ ವರ್ಷದಲ್ಲಿಯೇ ನಿಮಗೆ ಮದುವೆ ಆಗತಕ್ಕಂತಹ ಲಕ್ಷಣಗಳು ಇರುತ್ತೆ. ಇದು ಗುರುಬಲ ಇದ್ದರೂ ಮೂಲ ದೋಷ ಇದ್ದರೆ ಏನು ಮಾಡುವುದಕ್ಕೆ ಆಗೋದಿಲ್ಲ. ಅದರಿಂದ ಅದು ಪರಿಹಾರ ಮಾಡಿಕೊಳ್ಳತಕ್ಕಂಥ ತುಂಬ ಮುಖ್ಯ. ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣಲಿದ್ದೀರಾ. ವಿಚ್ಛೇದನದ ಏನಾದರೂ ಅಂತಹ ಕೇಸ್ ನಡೀತಾ ಇದ್ದರೆ ಅದೆಲ್ಲ ಇತ್ಯರ್ಥ ಆಗಿ ಮುಂದಿನ ಒಂದು ಭವಿಷ್ಯಕ್ಕೆ ಉತ್ತಮವಾದಂತಹ ಒಂದು ಬುನಾದಿ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಪ್ರೀತಿಸಿದ್ರೆ, ಯಾರಾದರೂ ಇಷ್ಟಪಟ್ಟಿದ್ರೆ ಅಂಥವರ ಜೊತೆಯಲ್ಲಿಯೇ ವಿವಾಹ ಆಗತಕ್ಕಂತಹ ಯೋಗವು ಕೂಡ ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಉಂಟಾಗುತ್ತೆ. ಅಂದರೆ ಕೆಲವೊಂದು ಎಷ್ಟೋ ಪ್ರತಿರೋಧ ಇರುತ್ತೆ ಕುಟುಂಬದಿಂದ. ಅಂತಹ ಸಂದರ್ಭ ಇವೆಲ್ಲ ಪರಿಹಾರ ಆಗಿ ಆ ಮೂಲಕ ವಿವಾಹವನ್ನು ಮಾಡಿಕೊಳ್ತಕ್ಕಂತಹ ಯೋಗವು ಕೂಡ ಮಕರ ರಾಶಿಯವರಿಗೆ ಇದೆ. ಹೀಗೆ ಯಾವುದೇ ಒಂದು ಕ್ಷೇತ್ರ ಅಂತ ತೆಗೆದುಕೊಂಡರೂ ಕೂಡ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಸಮಯ ಇದೆ. ಜೊತೆಯಲ್ಲಿ ಶನಿ ಮಂತ್ರವನ್ನು ಪಡಿಸ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮವನ್ನು ಹೇಳಿ ವಿಷ್ಣು ದೇವಾಲಯಕ್ಕೆ ಹೋಗಿ ಆ ಮೂಲಕ ಪೂಜೆ ಅರ್ಚನೆಯನ್ನು ಮಾಡತಕ್ಕಂಥ, ತುಳಸಿ ಅರ್ಚನೆಯನ್ನು ಮಾಡತಕ್ಕಂಥ ಇದೆಲ್ಲ ಅನುಸರಿಸಿಕೊಂಡು ಬಂದರೆ ಇನ್ನೂ ಕೂಡ ಜೀವನದಲ್ಲಿ ಅತ್ಯುನ್ನತವಾದಂತಹ ಮಟ್ಟಕ್ಕೆ ನೀವು ಹೋಗತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಜುಲೈ ತಿಂಗಳಾಗಿರುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.